ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವಿಧಾನಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ನಡುವೆ ಪಾಲಿಕೆಯಲ್ಲಿ ರಾತ್ರೋರಾತ್ರಿ ಕೆಲವು ಟೆಂಡರ್ ಪ್ರಕ್ರಿಯೆಗಳು ಶುರುವಾಗ್ತಾ ಇವೆ. ಬಿಬಿಎಂಪಿ ರಾತ್ರೋರಾತ್ರಿ ಮೆಕ್ಯಾನಿಕಲ್ ಸ್ವೀಪಿಂಗ್ ಮಷಿನ್ ಖರೀದಿಗೆ ಟೆಂಡರ್ ಕರೆದಿದೆ. ಅದರಲ್ಲೂ 1-2 ಮೊತ್ತಕ್ಕೆ ಕೋಟ್ ಮಾಡಿದೆ. ಏನಿದು ನೀವೇ ನೋಡಿ. ಚುನಾವಣೆ ಹೊಸ್ತಿಲಲ್ಲಿ ರಾತ್ರೋರಾತ್ರಿ ಬಿಬಿಎಂಪಿ ಟೆಂಡರ್. 20 ಕೋಟಿ ಮಷಿನ್ಗಳಿಗೆ 60 ಕೋಟಿ ಹಣ ನಿಗದಿ. ವಿಧಾನಸಭೆ ಚುನಾವಣೆ ಘೋಷಣೆ ಆಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಬಿಬಿಎಂಪಿ ಅಧಿಕಾರಿಗಳು ಸಿಕ್ಕ ಟೆಂಡರ್ಗಳನ್ನು ನಿಗದಿತ ಬೆಲೆಗಿಂತ 3 ಪಟ್ಟು ಹೆಚ್ಚಳ ಮಾಡಿ ಟೆಂಡರ್ ಕರೆದಿರೋದು ಅನುಮಾನ ಮೂಡಿಸಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಸಗುಡಿಸುವ 30 ಸ್ವೀಪಿಂಗ್ ಮಷಿನ್ ಖರೀದಿಗೆ 3 ಪಟ್ಟು ಹೆಚ್ಚು ದರ ಮಾಡಿ ಟೆಂಡರ್ ಕರೆದಿದೆ ಬಿಬಿಎಂಪಿ. ಬೆಂಗಳೂರಿನಲ್ಲಿ 158 ಆರ್ಟಿರಿಯಲ್ ಹಾಗೂ 316 ಸಬ್ ಆರ್ಟಿರಿಯಲ್ ರಸ್ತೆಗಳಿವೆ. ಹೊರ ರಾಜ್ಯಗಳಿಂದ ಹಾಗೂ ರಾಜ್ಯದ ಇನ್ನಿತರ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಬಹುಮುಖ್ಯ ರಸ್ತೆಗಳಾಗಿವೆ. ಈ ರಸ್ತೆಗಳು ಸದಾಕಾಲ ವಾಹನ ದಟ್ಟಣೆಯಿಂದ ಕೂಡಿದ್ದು, ಸದರಿ ರಸ್ತೆಗಳನ್ನು ಪೌರ ಕಾರ್ಮಿಕರನ್ನು ಬಳಸಿ ಸ್ವಚ್ಛ ಮಾಡುವುದು ಅತ್ಯಂತ ಕಷ್ಟದ ಕೆಲಸ. ಹೀಗಾಗಿ 15ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ 30 ಮೆಕ್ಯಾನಿಕಲ್ ಸ್ವೀಪಿಂಗ್ ಯಂತ್ರಗಳನ್ನು ಖರೀದಿಸಲು 60 ಕೋಟಿ ಅನುದಾನದಲ್ಲಿ ಟೆಂಡರ್ ಕರೆಯಲು ಮುಂದಾಗಿದೆ. ಇಲ್ಲ, 2 ಕೋಟಿ ಏನಾಗಿರೋದಿಲ್ಲ. ಅಲ್ಲ, ಅದು ನನಗೆ ಇನ್ಫಾರ್ಮೇಷನ್ ಇಲ್ಲ. ಬಟ್ ಅದೇನಾದರೂ ಟೆಂಡರ್ ಪ್ರೊಸೀಜರ್ ಆಗಿರುತ್ತೆ. ಮತ್ತು ಒಂದೇನಾಗಿರುತ್ತೆ ಅಂತ ಹೇಳಿದ್ರೆ, ಅದು ಇನಿಷಿಯಲ್ ಒಂದು ಕ್ಯಾಪಿಟಲ್ ಕಾಸ್ಟ್ ಇರುತ್ತೆ. ಒಂದು 5 ವರ್ಷ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದು ಕೂಡ ಅದು ಕೂಡ ಆಗಿರುತ್ತೆ. ನನಗೆ ಗೊತ್ತಿಲ್ಲ. ನೀವು ಕೇಳ್ತಾ ಇದ್ರೆ ಬೇಕಿದ್ರೆ ಪರಿಶೀಲನೆ ಮಾಡಿ ಹೇಳ್ಬಲ್ಲ. 8 ತಿಂಗಳ ಹಿಂದೆ ಸ್ವೀಪಿಂಗ್ ಯಂತ್ರಕ್ಕೆ 67 ಲಕ್ಷ. ಈಗ ಅದೇ ಸ್ವೀಪಿಂಗ್ ಯಂತ್ರಕ್ಕೆ ಈಗ 2 ಕೋಟಿ. ರಸ್ತೆ ಗುಡಿಸೋದಕ್ಕೆ ಕಳೆದ 8 ತಿಂಗಳ ಹಿಂದೆ ಇದೇ ಬಿಬಿಎಂಪಿ ಅಧಿಕಾರಿಗಳು 5 ಸ್ವೀಪಿಂಗ್ ಮಷೀನ್ ಖರೀದಿ ಮಾಡಿದ್ರು. ಆಗ ಅದರ ಬೆಲೆ 67 ಲಕ್ಷ ಮಾತ್ರ. ಆದ್ರೆ ಅದೇ ಕಂಪನಿಯ ಸ್ವೀಪಿಂಗ್ ಮಷೀನ್ 8 ತಿಂಗಳಲ್ಲಿ ಏಕಾಏಕಿ ಟ್ರಿಪಲ್ ರೇಟ್ ಕೋಟ್ ಮಾಡಿದ್ದು ಯಾಕೆ? ಬಿಬಿಎಂಪಿಯೇ 2 ಕೋಟಿ ದರ ಫಿಕ್ಸ್ ಮಾಡಿದ್ದು ಕಿಕ್ ಬ್ಯಾಕ್ ಆರೋಪ ಕೇಳಿ ಬರ್ತಿದೆ. ಬಿಬಿಎಂಪಿ ಅಧಿಕಾರಿಗಳು 30 ಸ್ವೀಪಿಂಗ್ ಯಂತ್ರ ಖರೀದಿಗೆ 60 ಕೋಟಿ ಫಿಕ್ಸ್ ಮಾಡಿದ್ದು ಸ್ವತಃ ಬಿಜೆಪಿ ಮುಖಂಡರೇ ತನಿಖೆಗೆ ಆಗ್ರಹಿಸಿದ್ದಾರೆ. 2 ಕೋಟಿ ರೂಪಾಯಿ ಮೊತ್ತದಲ್ಲಿ ಪ್ರತಿಯೊಂದು ವಾಹನಕ್ಕೆ ಮೆಕ್ಯಾನಿಕಲ್ ಸ್ವೀಪಿಂಗ್ ವಾಹನವನ್ನು ಖರೀದಿ ಮಾಡುವಂಥ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಅಂತ ಒಂದು ಕಂಡು ಬಂತು. ಆ ವಾಹನಗಳ ಬೆಲೆ ಎಕ್ಸ್ ಶೋರೂಮ್ ಬೆಲೆ ಬಯೋಸ್ಟ್ರಾಡ್ ಅದು 71 ಲಕ್ಷ ರೂಪಾಯಿ, ಮತ್ತು ಎಲ್ಜಿನ್ ಸಂಸ್ಥೆಯ ಪೆಲಿಕಾ ವಾಹನಗಳಿಗೆ 69 ಲಕ್ಷ ರೂಪಾಯಿ ಇದೆ. ಕನಿಷ್ಠ 1 ಕೋಟಿ 10 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಇವರು ದುರ್ವಿನಿಯೋಗ ಮಾಡ್ತಾ ಇರುವಂಥ ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ. ಚುನಾವಣೆ ಮುಂದಿಟ್ಕೊಂಡು ಈ ಬೆಳವಣಿಗೆ ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. 20 ಕೋಟಿಯಲ್ಲಿ ಖರೀದಿ ಮಾಡಬೇಕಿದ್ದ ಬಿಬಿಎಂಪಿ 60 ಕೋಟಿ ಕೊಡುವುದಕ್ಕೆ ಮುಂದಾಗಿದೆ. ಈ ಭ್ರಷ್ಟಾಚಾರಕ್ಕೆ ಸರ್ಕಾರ ತಡೆ ಒಡ್ಡುತ್ತಾ ಅನ್ನೋದು ಈಗಿರುವ ಪ್ರಶ್ನೆ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರ ಸಂಖ್ಯೆ ಇರುತ್ತೆ ಅನ್ನೋದು ಎಲ್ಲರೂ ಹೇಳ್ತಾರೆ. ಮೂಢನಂಬಿಕೆ ಹಿಂದೆ ಬಿದ್ದು ಮೋಸ ಹೋಗುವ ಜನರು ಹೆಚ್ಚಾಗಿದ್ದಾರೆ. ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಕೋಟಿ ವಂಚನೆ ಮಾಡಿದ್ದಾರೆ. ಹೇಗೆ ನೀವೇ ನೋಡಿ. ಸ್ಟಾರ್ ಹೋಟೆಲ್ನಲ್ಲಿ ರೈಸ್ ಪುಲ್ಲಿಂಗ್ ದಂಧೆ. ಸಿಸಿಬಿ ರೇಡ್, 8 ಜನ ವಂಚಕರ ಸೆರೆ, 35 ಲಕ್ಷ ಸೀಸ್. ರೈಸ್ ಪುಲ್ಲಿಂಗ್ ಅನ್ನೋ ದಂಧೆ ಸಾಕಷ್ಟು ದಿನಗಳಿಂದ ನಡೆದುಕೊಂಡು ಬರ್ತಿದೆ. ಅದೃಷ್ಟ ಕುಲಾಯಿಸುತ್ತೆ ಅಂತ ಬಣ್ಣದ ಮಾತನಾಡಿ ವಂಚಕರು ಬಲೆ ಬೀಸುತ್ತಾರೆ. ಅದೆಷ್ಟೋ ಮಂದಿ ಬರ್ಬಾದಾದ್ರೆ ಸಾಕಷ್ಟು ಜನ ಜೈಲು ಸೇರಿದ್ದಾರೆ. ಇದೇ ರೀತಿ ಅದೃಷ್ಟದ ಚೊಂಪಿನ ಹೆಸರಲ್ಲಿ ವಂಚನೆ ಮಾಡ್ತಿದ್ದ ತಂಡದ ಮೇಲೆ ಸಿಸಿಬಿ ದಾಳಿ ಮಾಡಿದೆ. ರಾಜೇಶ್, ಮೊಹಮ್ಮದ್ ಗೌಸ್, ಸ್ಟೀಫನ್, ಸಾಹಿಲ್, ಶ್ರೀನಿವಾಸ್, ವಿಕಾಸ್ ಕುಮಾರ್, ಶ್ರೀವಲ್ಸ್ ಗ್ಯಾಂಗ್ ಅಂಧರಾಗಿದೆ. ಸಿಸಿಬಿಯ ವಿಶೇಷ ತಂಡ ಒಂದು ರೈಸ್ ಪುಲ್ಲಿಂಗ್ ಹೆಸರಿನಲ್ಲಿ ವಂಚನೆ ಮಾಡ್ತಾ ಇರುವ ಒಟ್ಟು 8 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಈ 8 ಜನ ಆರೋಪಿಗಳಲ್ಲಿ 5 ಜನ ಕರ್ನಾಟಕದವರಿದ್ದಾರೆ, 2 ಜನ ತಮಿಳುನಾಡದವರಿದ್ದಾರೆ ಮತ್ತು ಒಬ್ಬ ಆರೋಪಿ ಮಹಾರಾಷ್ಟ್ರ. ಮಾರಾಟ ಮಾಡಲಿಕ್ಕೆ ಅವರು ಗ್ರಾಹಕರನ್ನು ಹುಡುಕ್ತಾ ಇರ್ತಾರೆ. ಇವರು ಈ ರೇಟ್ ಕ್ರೋರ್ಸ್ ರೂಪೀಸ್ ಅಂತ ಹೇಳಿದ್ರಿಂದ ಅವರು ಪ್ರತಿಷ್ಠಿತ ಒಂದು 5 ಸ್ಟಾರ್ ಹೋಟೆಲ್ಸ್ಗಳನ್ನೇ ಇದ್ರ ಬಗ್ಗೆ ಗ್ರಾಹಕರಿಗೆ ಮೀಟ್ ಆಗ್ತಾ ಇದ್ರು. ಬಿಸಿನೆಸ್ ಮೈಂಡ್ ಇದ್ದವರನ್ನ ಟಾರ್ಗೆಟ್ ಮಾಡ್ತಿದ್ದ ಈ ಗ್ಯಾಂಗ್ ಅಫಿಷಿಯಲ್ಸ್ ರೀತಿಯಲ್ಲಿ ವೇಷಭೂಷಣ ಹಾಕಿ ನಂಬಿಕೆ ಗಳಿಸುತ್ತಿದ್ದರು.
ಇದೇ ರೀತಿ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಬಳಿ ಬೆಲೆ ಬಾಳೋ ರೈಸ್ ಪುಲ್ಲಿಂಗ್ ಚಂಬು ಇದೆ. ಇದು ಬಾಹ್ಯಾಕಾಶ ಇಂಡಸ್ಟ್ರಿಯಲ್ಲಿ ಭಾರಿ ಬೇಡಿಕೆ ಇದೆ ಅಂತ ನಂಬಿಸಿದ್ರು. 5 ಕೋಟಿ ಬೆಲೆ ಕಟ್ಟಿ ಕೊನೆಗೆ 1,20,00,000ಕ್ಕೆ ಡೀಲ್ ಕುದುರಿಸಿದ್ರು. ಇವರ ಮಾತು ನಂಬಿದ ಉದ್ಯಮಿ 35 ಲಕ್ಷ ಹಣದೊಂದಿಗೆ ಹೋಟೆಲ್ ಒಬೆರಾಯ್ಗೆ ಹೋದಾಗ ಸಿಸಿಬಿ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. 2 ಜನ ವಿಕ್ಟಿಮ್ಸ್ ಅವರು ಒಂದು 52 ಲಕ್ಷ ಇವರಿಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ ಮತ್ತು ಅವರು ಟೋಟಲ್ 1.25 crore ಇದಕ್ಕೆ ಡಿಮ್ಯಾಂಡ್ ಮಾಡಿರ್ತಾರೆ ಆರೋಪಿಗಳು. ಅದರ ಚರ್ಚೆಗೆ ಬಂದಾಗ ನಮ್ಮ ವಿಶೇಷ ತಂಡ ಅವರನ್ನು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಮತ್ತು ಆರೋಪಿಗಳಿಂದ ಒಟ್ಟು 35.35 lakh ಹಣವನ್ನು ಏನು ಮೋಸ ಆಗಿತ್ತು ಅದನ್ನು ವಶಪಡಿಸಿಕೊಳ್ಳಲು ಕೂಡ ಯಶಸ್ವಿಯಾಗಿದ್ದಾರೆ. ಸಿಸಿಬಿ ಪೊಲೀಸರು 8 ಜನರ ಗ್ಯಾಂಗ್ ಅನ್ನ ಬಂಧಿಸಿದ್ದು 35 ಲಕ್ಷ ಹಣ ಮತ್ತು ರೈಸ್ ಪುಲ್ಲಿಂಗ್ಗೆ ಬಳಸಲಾಗ್ತಿದ್ದ ಚೊಂಬನ್ನ ಜಪ್ತಿ ಮಾಡಿದ್ದಾರೆ. ಇನ್ನು ಯಾರೆಲ್ಲ ಮೋಸ ಹೋಗಿದ್ದಾರೆ ಅನ್ನೋ ತನಿಖೆ ಕೂಡ ನಡೀತಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಬೃಹತ್ ಕಟ್ಟಡ ನಿರ್ಮಾಣ ಮಾಡುವ ಯೋಜನೆ ಹಾಕಿಕೊಂಡಿದ್ರು. 2019ರಲ್ಲಿ ಶುರುವಾದ ಕಾಮಗಾರಿ 2023 ಆದ್ರೂ ಮುಗಿಲಿಲ್ಲ. ಕಾರಣ ಸರ್ಕಾರ ಹಾಗೂ ಆರೋಗ್ಯ ಸಚಿವ ನಿರ್ಲಕ್ಷ್ಯ ಎನ್ನಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕುಂಟುತ್ತಿದೆ ಕಾಮಗಾರಿ. ನೆಫ್ರೋ ಯೂರಾಲಜಿ ಕಟ್ಟಡ ಕಾಮಗಾರಿಗೆ 5 ವರ್ಷ. ವಿಕ್ಟೋರಿಯಾ ಆಸ್ಪತ್ರೆಗೆ ನಿತ್ಯ ಸಾವಿರಾರು ರೋಗಿಗಳು ಆಗಮಿಸುತ್ತಾರೆ. ಆದರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಆಗಮಿಸುವ ರೋಗಿಗಳಿಗೆ ಬೆಡ್, ಐಸಿಯು ಸಿಗದೆ ಪರದಾಡುವ ಸಾಕಷ್ಟು ಸುದ್ದಿಗಳನ್ನ ನೀವು ನೋಡಿದ್ದೇವೆ. ಇದೇ ಕಾರಣಕ್ಕೆ ಸರ್ಕಾರ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ನೆಫ್ರೋ ಯೂರಾಲಜಿ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಿತ್ತು. ಆದರೆ ಬರೋಬ್ಬರಿ 5 ವರ್ಷ ಆಗ್ತಿದ್ದು ಕಾಮಗಾರಿ ಮಾತ್ರ ಕುಂಟುತ್ತಾ ಸಾಗಿದೆ. 2019ರಲ್ಲಿ 150 ಹಾಸಿಗೆಗಳ ಎನ್ಯುಐ ಅನೆಕ್ಸ್ ಕಟ್ಟಡದ ಶಂಕುಸ್ಥಾಪನೆ ಮಾಡಲಾಗಿತ್ತು. ಕಾಮಗಾರಿ ಬಹುತೇಕ ಮುಕ್ತಾಯಗೊಂಡಿದ್ದು ಕೊನೆಯ ಹಂತದ ಕಾಮಗಾರಿಗೆ ಹಣದ ಕೊರತೆ ಎದುರಾಗಿದೆ ಎನ್ನಲಾಗ್ತಿದೆ. ಅಂದಾಜು ಮೊತ್ತಕ್ಕಿಂತ ಹೆಚ್ಚುವರಿ 8 ಕೋಟಿ ಹಣ ಬೇಕಾಗಿದೆ. ಯೂರಾಲಜಿ ಸಂಸ್ಥೆಗೆ ಬೇಕಾದ ಹೆಚ್ಚುವರಿ ಹಣ ಸಂಸ್ಥೆಯ ಬಳಿ ಇದೆ. ಆದರೆ ಸಂಪುಟದಲ್ಲಿ ಒಪ್ಪಿಗೆ ಸಿಗದ ಕಾರಣ ಹಣ ಬಳಕೆ ಮಾಡಲು ಆಗಿಲ್ಲ ಎನ್ನಲಾಗಿದೆ. ಕಾಮಗಾರಿಗೆ 18.4 ಕೋಟಿ ಅಂದಾಜು ವೆಚ್ಚ. ಕೋವಿಡ್ ಬಳಿಕ ನಿರ್ಮಾಣ ಸಾಮಗ್ರಿ ದರ ಹೆಚ್ಚಳ, ಹೊಸ ಘಟಕ ಸೇರ್ಪಡೆ ಮತ್ತೆ 8 ಕೋಟಿ ಪ್ರಸ್ತಾವನೆ. ಸರ್ಕಾರದ ಅನುಮೋದನೆ ದೊರೆಯದೆ ಕಾಮಗಾರಿ ಕುಂಠಿತ. ನೂತನ ಕಟ್ಟಡ 30 ಹಾಸಿಗೆಗಳ ಡಯಾಲಿಸಿಸ್ ಘಟಕ, 20 ಹಾಸಿಗೆಗಳ ತೀವ್ರ ನಿಗಾ ಘಟಕ ನಿರ್ಮಾಣ. ಕಾಮಗಾರಿ ವೆಚ್ಚ 25%ಕ್ಕಿಂತ ಹೆಚ್ಚಾದರೆ ಸಂಪುಟ ಅನುಮತಿ ಕಡ್ಡಾಯ. ಕಾಮಗಾರಿ ವೆಚ್ಚ 8 ಕೋಟಿ ಹೆಚ್ಚಳ. ಸಂಸ್ಥೆ ಬಳಿಯೇ ಇದೇ ಮಾಹಿತಿ. ಸಂಸ್ಥೆ ಬಳಿ ಇರುವ ಹಣ ಬಳಸಿಕೊಳ್ಳಲು ಸಂಪುಟ ಅನುಮತಿ ಕಡ್ಡಾಯ. ಸಚಿವ ಸಂಪುಟ ಒಪ್ಪಿಗೆ ನೀಡದೆ ಕಾಮಗಾರಿ ವಿಳಂಬ. ಆಸ್ಪತ್ರೆಗೆ ಪ್ರತಿದಿನ ಸರಾಸರಿ 300 ರೋಗಿಗಳು ಭೇಟಿ. 30ರಿಂದ 40 ಜನ ಒಳರೋಗಿಗಳು ಚಿಕಿತ್ಸೆಗೆ ಆಗಮನ. ಸದ್ಯ 160 ಹಾಸಿಗೆಗಳು ಲಭ್ಯ. ರೋಗಿಗಳ ಸಂಖ್ಯೆ ಅಧಿಕ. ತುರ್ತು ಅಗತ್ಯ ಇಲ್ಲದವರಿಗೆ ದಿನಾಂಕ ನಿಗದಿ ಎಂಬ ಮಾಹಿತಿ. 2016ರಲ್ಲಿಯೇ 150 ಹಾಸಿಗೆ ಕಟ್ಟಡ ನಿರ್ಮಾಣಕ್ಕೆ ಅಡಿಗಲ್ಲು. 2019ರಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿತ್ತು. 3 ಮಹಡಿ ಪೈಕಿ 2 ಮಹಡಿ ನಿರ್ಮಾಣ ಕಾಮಗಾರಿ ಪೂರ್ಣ. ಸದ್ಯ ಬಣ್ಣ ಮತ್ತು ಕೊಳಾಯಿ ಕೆಲಸ ಮಾತ್ರ ಬಾಕಿ. ಡಯಾಲಿಸಿಸ್, ಐಸಿಯು ಘಟಕ ನಿರ್ಮಾಣ ಬಾಕಿ. ಸಂಪುಟ ಒಪ್ಪಿದ್ರೆ 3 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯ. ಈ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆಗೆ ಸರ್ಕಾರಕ್ಕೆ ಕಡತ ಸಲ್ಲಿಸಿದ್ದೀನಿ. ಸರ್ಕಾರದ ಹಂತದಲ್ಲಿ ಪರಿಶೀಲನೆ ಆಗ್ತಾ ಇದೆ. ಅಲ್ಲ, ರೋಗಿಗಳು ಒತ್ತಡ ಹೆಚ್ಚಿಗೆ ಇದೆ. ಆ ಕಟ್ಟಡ ಆದರೆ ಅವರು ಒತ್ತಡ ಕಡಿಮೆ ಆಗುತ್ತೆ. ನಮಗೆ ಜಾಯಿಂಟ್, ನಾನು ಮತ್ತು ಚೀಫ್ ಇಂಜಿನಿಯರು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಸರ್ಕಾರದಿಂದ ಬಂದಿತ್ತು. ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ನ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಸರ್ಕಾರದ ಹಂತದಲ್ಲಿ ಅದನ್ನ ತೀರ್ಮಾನ ಆಗಬೇಕು. ನಮ್ಗೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟರೆ ಅದನ್ನ ಮತ್ತೆ ಶುರು ಮಾಡಿ ಮುಗಿಸ್ತೀವಿ. ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷ ರೋಗಿಗಳ ಸಂಖ್ಯೆ ಕಡಿಮೆಯಾಗಿತ್ತು. ಇದೀಗ ಮತ್ತೆ ರೋಗಿಗಳ ಸಂಖ್ಯೆ ಅಧಿಕವಾಗಿದೆ. ಡಯಾಲಿಸಿಸ್ ಮಾಡುವವರ ಸಂಖ್ಯೆ ಕೂಡ ಅಧಿಕವಾಗಿದೆ. ಪ್ರತಿದಿನ ಸರಾಸರಿ 111 ಡಯಾಲಿಸಿಸ್ ನಡೆಸಲಾಗುತ್ತದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯದಿಂದ ಕಟ್ಟಡ ಹಾಗೆ ನಿಂತಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು. ಬಿಡಿಎ ಮೂಲ ಉದ್ದೇಶ ಬಡ ಹಾಗೂ ಮಧ್ಯಮ ವರ್ಗ ಮಂದಿಗೆ ಸೈಟ್ ಹಾಗೂ ಫ್ಲಾಟ್ ಕಲ್ಪಿಸೋದು. ಆದರೆ ಇತ್ತೀಚೆಗೆ ಪ್ರಾಧಿಕಾರ ಮೂಲ ಉದ್ದೇಶವನ್ನೇ ಮರೆತು ಕೆಲಸ ಮಾಡ್ತಾ ಇದೆ. ಈ ಹಿಂದೆ ಅರ್ಕಾವತಿ ಹಾಗೂ ಕೆಂಪೇಗೌಡ ಬಡಾವಣೆಯಲ್ಲಿ ಕಡಿಮೆ ದರದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಮಂದಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಿರೋ ಬಿಡಿಎ ಇದೀಗ ಶಿವರಾಮ ಕಾರಂತ ಬಡಾವಣೆಯಲ್ಲಿ 80% ದರ ಹೆಚ್ಚಳ ಮಾಡಿ ಸೈಟ್ ಕನಸು ಹೊತ್ತವರಿಗೆ ನಿರಾಸೆ ಮೂಡಿಸಿದೆ.
ಮಾರುಕಟ್ಟೆ ಬೆಲೆಯ ಮಾರ್ಗಸೂಚಿ ದರದಂತೆ ನಿವೇಶನ ಬೆಲೆ ನಿಗದಿಪಡಿಸುವ ಹೊಸ ನೀತಿ ಬಿಡಿಎ ಅಳವಡಿಸಿಕೊಂಡಿದೆ. ಈ ಹಿಂದೆ ಕೆಂಪೇಗೌಡ ಹಾಗೂ ಅರ್ಕಾವತಿ ಬಡಾವಣೆಯಲ್ಲಿ 20-30 ಸೈಟ್ 5ರಿಂದ 6 ಲಕ್ಷದಲ್ಲಿ ಸೈಟ್ ಅನ್ನ ಕೊಡಲಾಗ್ತಾ ಇತ್ತು. ಆದ್ರೆ ಇದೀಗ ಬಿಡಿಎ ದರ 10 ಲಕ್ಷ ಮೀರ್ತಾ ಇದೆ. ಬೇಸಿಗೆ ಕಾಲ ಆರಂಭವಾಗಿದೆ. ಈಗಾಗಲೇ ಜನರಿಗೆ ಬಿಸಿಲ ಧಗೆ ಹೆಚ್ಚಾಗಿದೆ. ಅದು ಹೇಗೋ ಬಿಸಿಲನ್ನ ತಡೆದುಕೊಂಡಿರೋ ಜನರಿಗೆ ಸ್ವಲ್ಪ ದಿನದಲ್ಲೇ ಮಿಕ್ಸ್ ವೆದರ್ ಶುರುವಾಗ್ತಾ ಇದೆ. ಏನಪ್ಪಾ ಇದು ಮಿಕ್ಸ್ ವೆದರ್ ಅಂತೀರಾ? ಈ ಸ್ಟೋರಿ ನೋಡಿ. ಬಿಸಿಲ ಬೇಗೆ ಜೊತೆಗೆ ಶುರುವಾಗುತ್ತೆ ಮಳೆಯ ಆರ್ಭಟ. ಬೆಳಗ್ಗೆ ಬಿಸಿಲು ಆರ್ಭಟಿಸಿದ್ರೆ ಸಂಜೆ ಮಳೆಯ ಅಬ್ಬರ. ಈ ರೀತಿಯ 2 ರೀತಿಯ ವಾತಾವರಣ ಎದುರಿಸೋದಕ್ಕೆ ಜನರು ರೆಡಿಯಾಗಬೇಕಾಗಿದೆ. ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ರೀತಿಯ ಹವಾಮಾನ ಬದಲಾವಣೆಗೆ ನಾವು ಹೊಂದಿಕೊಳ್ಳಬೇಕಾಗಿದೆ. ಈ ಬಾರಿ ಬೇಗನೆ ಪ್ರೀ ಮಾನ್ಸೂನ್ ಶುರುವಾಗಲಿದೆ. ಕಳೆದ ವರ್ಷ ಚಳಿಯ ಅವಧಿ ಹೆಚ್ಚಾಗಿದ್ದ ಕಾರಣ ಬೇಸಿಗೆ ಬಹಳ ಲೇಟ್ ಆಗಿ ಶುರುವಾಗಿತ್ತು. ಈ ವರ್ಷ ಬಿಸಿಲಿನ ಬೇಗೆ ಅವಧಿ ಕೇವಲ 9 ವಾರಗಳು ಮಾತ್ರ ಇರಲಿದ್ದು, ಮುಂಜಾನೆಯಿಂದ ಸಂಜೆವರೆಗೂ ಹೆಚ್ಚು ಬಿಸಿಲು, ಸಂಜೆ ವೇಳೆಗೆ ಮಳೆಯಾಗಲಿದೆ. ಫೆಬ್ರವರಿಯಲ್ಲಿ ಶುರುವಾಗಿರೋ ಬೇಸಿಗೆ ಮಾರ್ಚ್ 3ನೇ ವಾರದಲ್ಲಿ ಗರಿಷ್ಠ ಮಟ್ಟಕ್ಕೆ ತಲುಪಲಿದೆ. ಗರಿಷ್ಠ ಮಟ್ಟಕ್ಕೆ ತಲುಪಿದ ಕೂಡಲೇ ವಾತಾವರಣದಲ್ಲಿ ಬದಲಾವಣೆ ಉಂಟಾಗಿ ಮಾರ್ಚ್ 20ರ ಬಳಿಕ ಪ್ರೀ ಮಾನ್ಸೂನ್ ಶುರುವಾಗಲಿದೆ ಎನ್ನಲಾಗ್ತಿದೆ. ಮಾರ್ಚ್ 3ನೇ ವಾರದ ನಂತರವೇ ನಮಗೆ ಈ ಸಮ್ಮರ್ದ ಒಂದು ಸಿವಿಯಾರಿಟಿ ನಮಗೆ ಫೀಲ್ ಆಗೋದು. ಅಂದರೆ ಮಾರ್ಚ್ 3ನೇ ವಾರದಿಂದ ನಮ್ಮ ಈ ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉಷ್ಣಾಂಶ ಸುಮಾರು 36.5 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಾಗುತ್ತೆ. ಆವಾಗ ನಮಗೆ ಇಮಿಡಿಯೇಟ್ ಆಗಿ ನಮಗೆ ಮಳೆ ಬರುವಂತ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ನಮಗೆ ಮೇ ಕೊನೆಯ ವಾರ ತನಕನೂ ಅಥವಾ ಜೂನ್ ಮೊದಲನೇ ವಾರ ತನಕನೂ ಈ ಪರಿಸ್ಥಿತಿ ಪುನರಾವರ್ತನೆ ಹೊಂದುತ್ತೆ. ಈ ಪುನರಾವರ್ತನೆಯ ಪರಿಸ್ಥಿತಿಯಿಂದಾಗಿ ನಮಗೆ ಒಂದು 5 ಸರಿ ಈ ಪ್ರದೇಶಗಳಲ್ಲಿ ಮಳೆ ಬರುವಂತ ಪರಿಸ್ಥಿತಿ ಇದೆ. ಸದ್ಯಕ್ಕೆ ಬೇಸಿಗೆ ಕಾಲ ಶುರುವಾಗಿ 3-4 ವಾರಗಳು ಕಳೆದಿದೆ. ನಗರದಲ್ಲಿ 32 ಡಿಗ್ರಿ ತಾಪಮಾನ ದಾಖಲಾಗ್ತಿದ್ದು, ಈ ಬಾರಿ ಪ್ರೀ ಮಾನ್ಸೂನ್ 140 ಮಿಲಿಮೀಟರ್ನಿಂದ 180 ಮಿಲಿಮೀಟರ್ ಸಾಧ್ಯತೆ ಮಳೆ ಆಗಲಿದೆ ಎನ್ನಲಾಗ್ತಿದೆ. ಮಾರ್ಚ್ ಅಂತ್ಯದಲ್ಲಿ ಶುರುವಾಗಿರೋ ಪ್ರೀ ಮಾನ್ಸೂನ್ ಜೂನ್ವರೆಗೂ ಇರಲಿದೆ. ಹೀಗಾಗಿ ಜನರು ಬಿಸಿಲು ಜೊತೆಗೆ ಮಳೆ ಎರಡನ್ನೂ ತಡೆದುಕೊಳ್ಳಬೇಕಾಗಿದೆ. ನಮಗೆ ಈ ಬೇಸಿಗೆ ಮಳೆ ಯಾಕೆಂದ್ರೆ ಇದು ಅಲ್ಲಲ್ಲೇ ಐಸೋಲೇಟೆಡ್ ಪ್ಲೇಸ್ ನಲ್ಲಿ ಬೀಳ್ತಕ್ಕಂತ ಪರಿಸ್ಥಿತಿ ಇರೋದ್ರಿಂದ ಒಂದೇ ಯೂನಿಫಾರ್ಮ್ ಎಲ್ಲಾ ಕಡೆ ಬೀಳಲ್ಲ. ಇಲ್ಲಿ ಅತಿ ಹೆಚ್ಚು ತೀವ್ರತೆಯಿಂದ ಅಂದ್ರೆ ಹೆಚ್ಚು ಇಂಟೆನ್ಸಿಟಿಯಿಂದ ಈ ಮಳೆ ಬೀಳುತ್ತೆ. ಅಂದ್ರೆ ಸಾಮಾನ್ಯವಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನ 2:30-3 ಗಂಟೆ ತನಕ ಬಿಸಿಲು ಕಾಯುತ್ತೆ. ಬಿಸಿಲು ಕಾದ ನಂತರ ಅಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶದಿಂದ ವಾತಾವರಣದ ಒತ್ತಡ ಕುಗ್ಗುತ್ತೆ. 3 ಗಂಟೆ ಮೇಲೆ ಮೋಡ ಕಟ್ಟಿ ಕಪ್ಪು ಮೋಡದಿಂದ ಈ ಮಳೆ ಬರ್ತಕ್ಕಂಥದ್ದು ವಾಡಿಕೆ. ಬೇಸಿಗೆಯ ಅವಧಿ ಕಡಿಮೆ ಇರೋ ಕಾರಣ 2 ಹವಾಮಾನ ಏಕಕಾಲದಲ್ಲೇ ಬರೋದ್ರಿಂದ ಜನರು ಹೊಂದಿಕೊಳ್ಳುವ ಅನಿವಾರ್ಯತೆ ಇದೆ. ಹಂಸಶ್ಯಾಮಲ, ನ್ಯೂಸ್ 18, ಬೆಂಗಳೂರು. ಮದುವೆ ಆದ್ರೆ ಮಹಿಳೆಯರು ಗಂಡ ಮಕ್ಕಳು ಅಂತ ಮನೆಯಲ್ಲಿಯೇ ಕಳೆದು ಹೋಗ್ತಾರೆ. ಆದ್ರೆ ಈ ಗೃಹಿಣಿಯರು ತಮ್ಮದೇ ಆದ ತಂಡ ಕಟ್ಟಿ ಮತ್ತೆ ಕ್ರೀಡೆಯಲ್ಲಿ ವಂಡರ್ಫುಲ್ ಸಾಧನೆ ಮಾಡಿದ್ದಾರೆ. ಇವತ್ತಿನ ಮಹಿಳಾ ದಿನಾಚರಣೆ ಹೇಗಿತ್ತು ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಗೃಹಿಣಿಯರ ಸಖತ್ ಸಾಧನೆ. ಮದುವೆ ಮಕ್ಕಳ ನಂತರವೂ ಮಹಿಳೆಯರ ಮಿಂಚು. ಯುವತಿಯರು ಸಾಕಷ್ಟು ಸಾಧನೆ ಮಾಡುವ ಹಂಬಲ ತೋರಿಸ್ತಾರೆ. ಆದ್ರೆ ಮದುವೆ ಮಕ್ಕಳು ಆಗ್ತಿದ್ದ ಹಾಗೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಸಂಸಾರ ಸಾಗರದಲ್ಲಿ ಮುಳುಗ್ತಾರೆ. ಆದ್ರೆ ಈಗ ನಾವು ಹೇಳ್ತಿರೋ ಈ ಮಹಿಳೆಯರು ಮದುವೆಯಾದ ಬಳಿಕವೂ ತಮ್ಮ ಛಲ ಬಿಡದೆ ಕ್ರೀಡೆಯಲ್ಲಿ ಸಾಧನೆ ಮಾಡ್ತಿದ್ದಾರೆ. ಕಾಲೇಜ್ ಡೇಸ್ನಲ್ಲಿ ಜೊತೆಯಾಗಿ ಓದುವಾಗ ವಾಲಿಬಾಲ್, ಥ್ರೋಬಾಲ್ ಆಟವನ್ನ ರಾಜ್ಯ ಮಟ್ಟದಲ್ಲಿ ಆಡಿದ್ದರು. ಆ ಬಳಿಕ ಮದುವೆಯಾಗಿ ಮಕ್ಕಳಾದ ಮೇಲೂ ಕ್ರೀಡೆ ಬಿಡದೆ ಛಲದಿಂದ ಬಿಡುವು ಮಾಡಿಕೊಂಡು ಮತ್ತೆ ಕ್ರೀಡೆಗೆ ಎಂಟ್ರಿ ಕೊಟ್ಟಿದ್ದಾರೆ. ವಾಲಿಬಾಲ್, ಥ್ರೋಬಾಲ್ನಲ್ಲಿ ಸಾಧನೆ ತೋರಿದ್ದಾರೆ.
ಏನು ಇಲ್ಲದೆ ಮನೆ ಸಂಸಾರ ಅಂತಿರೋ ಅಂಥ ಹೆಣ್ಮಕ್ಳಿಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು. ಅವರು ಆಚೆ ಬನ್ನಿ, ಆಡಿ, ನಿಮಗೂ ಸುಮಾರು ಅವಕಾಶಗಳಿದೆ, ಹುಡುಕಬೇಕು. ಮನೆಯಲ್ಲೇ ಇದ್ದರೆ ಆಗಲ್ಲ, ಮನೇನೂ ನೋಡಿಕೊಂಡು ನಿಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಳಿ ಅನ್ನೋದು ಉದ್ದೇಶ ಒಂದೇ. ಇದೆಲ್ಲ ಮಾಡ್ಕೊಂಬನ್ನಿ. ನನಗೆ ತುಂಬ ಆಸೆ ಇದೆ. ಇದೇ ರೀತಿ ನನ್ನಂಥ ಮಹಿಳೆಯರೆಲ್ಲ ಆಚೆ ಬನ್ನಿ, ನಾವೆಲ್ಲ ಒಗ್ಗೂಡೋಣ, ಒಂದು ಟೀಮ್ ಅಂತ ಕಟ್ಕೊಳ್ಳೋಣ, ಅದನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗೋಣ. ಬೆಂಗಳೂರಿನ ಅತ್ತಿಗುಪ್ಪೆ, ವೈಟ್ಫೀಲ್ಡ್, ಬಸವನಗುಡಿ ಸೇರಿ ಹಲವೆಡೆ ವಾಸವಿರುವ ಇವರಲ್ಲಿ ಬಹುತೇಕರು ಗೃಹಿಣಿಯರು. ಕೆಲವರು ವರ್ಕಿಂಗ್ ವಿಮೆನ್ಸ್ ಕೂಡ ಇದ್ದಾರೆ. ಆದರೆ ಉತ್ಸಾಹ ಕಡಿಮೆ ಆಗಲಿಲ್ಲ. ಮನೆ, ಕಚೇರಿ ಕೆಲಸ ಮುಗಿದ ಬಳಿಕ ಒಂದೆಡೆ ಸೇರಿ ಪ್ರಾಕ್ಟೀಸ್ ಮಾಡ್ತಾರೆ. ಹಲವು ಚಾಂಪಿಯನ್ಶಿಪ್ನಲ್ಲಿ ಸಾಧನೆ ತೋರಿದ್ದಾರೆ. ದೆಹಲಿಯ ನೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. 2021ರಲ್ಲಿ ಹ್ಯಾಂಡ್ಬಾಲ್ ಓಪನ್ ಟೂರ್ನಮೆಂಟ್ನಲ್ಲಿ ಗೋಲ್ಡ್ ಮೆಡಲ್, ಓಪನ್ ಮಾಸ್ಟರ್ಸ್ನಲ್ಲಿ ಸಿಲ್ವರ್ ಮೆಡಲ್ ಗೆದ್ದು ಬೀಗಿದ್ದಾರೆ. ಎಲ್ಲ ಡಿಗ್ರಿ ಮುಗಿದ್ಮೇಲೆ BA, BPEd, MPEd ಮಾಡಿಕೊಂಡು ಕೆಲವರೆಲ್ಲ ವರ್ಕಿಂಗ್ ವುಮೆನ್ಸು ಸ್ಕೂಲ್ಗಳಲ್ಲಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಕೆಲವರೆಲ್ಲ ಡಿಗ್ರಿ ಆದಮೇಲೆ ಮದುವೆ ಮಾಡಿಕೊಂಡು ಮಕ್ಕಳು, ಮನೆ ಅಂತ ಹೌಸ್ ವೈಫ್ಸ್ ಆಗಿದ್ದಾರೆ. ಈಗ ನಾವು ನಮ್ಮ ಬ್ಯಾಚ್ಮೇಟ್ಸು ನಾವೇನು ಕಾಲೇಜ್ ಡೇಸಲ್ಲಿ ಥ್ರೋಬಾಲು, ಹ್ಯಾಂಡ್ಬಾಲು, ನೆಟ್ಬಾಲು, ಖೋಖೋ, ಕಬಡ್ಡಿ ಆಡ್ತಾ ಇದ್ವಿ. ಈಗ ಮತ್ತೆ ಅದನ್ನು ರಿಪೀಟ್ ಆಗಿ ನಮ್ಮೆಲ್ಲ ಬ್ಯಾಚ್ಮೇಟ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಮತ್ತೆ 35+, 40+ ಟೀಮ್ ಮಾಡಿಕೊಂಡು ಥ್ರೋಬಾಲು, ನೆಟ್ಬಾಲು, ಹ್ಯಾಂಡ್ಬಾಲು ಆಡ್ತಾ ಇದ್ದೀವಿ. ವಾರದಲ್ಲಿ ಒಂದೊಂದು ದಿನ ಒಂದೊಂದು ಗೇಮ್ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಲೈಫ್ನ. ವಾರದಲ್ಲಿ ಒಂದಿನ ಫ್ರೀ ಸಿಕ್ಕಿಲ್ಲ ಅಂದ್ರೂ ಏನಾದರೂ ಮಾಡಿ ಫ್ರೀ ಮಾಡ್ಕೊತೀವಿ. ಸಂಸಾರ, ಮನೆ, ಮಕ್ಕಳು ಅನ್ನೋದು ಒಂದು ಪಾರ್ಟು, ಫ್ರೆಂಡ್ಸು, ಗೇಮ್ ಅನ್ನೋದು ಇನ್ನೊಂದು ಪಾರ್ಟು. ಎರಡೂ ಒಟ್ಟಿಗೆ ಒಂದೇ ರೈಲ್ವೆ ಟ್ರ್ಯಾಕ್ಗೆ ಹೇಗೆ ಹೋಗುತ್ತೋ ಆ ಥರ ನಾವು ಸಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸಂಸಾರ ಜೊತೆಗೆ ಸ್ಪೋರ್ಟ್ಸು ಎರಡೂ. ಸೊ ಪ್ಲೀಸ್, ಯಾರ್ಯಾರು ಮನೆಯಲ್ಲಿ ಫ್ರೀ ಆಗಿದ್ದೀರಾ ಮಹಿಳೆಯರು, ದಯವಿಟ್ಟು ಹೊರಗೆ ಬನ್ನಿ, ಮನೆಯಿಂದ ಆಚೆ ಬನ್ನಿ. ಇಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಬಿಎಂಟಿಸಿ ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಿತ್ತು. ಬಿಎಂಟಿಸಿ ಆಫರ್ ಕೊಟ್ಟಿದ್ರಿಂದ ಮೆಟ್ರೋ, ಕ್ಯಾಬ್, ಆಟೋ ಬಿಟ್ಟು ಇವತ್ತು ಹೆಚ್ಚು ಮಂದಿ ಬಸ್ನಲ್ಲೇ ಸಂಚರಿಸಿ ಖುಷಿಪಟ್ರು. ಎಲ್ಲರಿಗೂ ಯಾರ್ಯಾರು ವೀಕ್ಷಿಸ್ತಾ ಇದ್ದೀರಾ ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ. ಒಂಥರ ಸ್ಪೆಷಲ್ ಫೀಲ್ ಆಗ್ತಾ ಇದೆ. ಅಂಡ್ ಇಲ್ಲಿ BMTC ಅವರು ಆಲ್ರೆಡಿ 4 ಸೀಟು ವಿಮೆನ್ಸ್ಗೆ ಅಂತ ಎವ್ರಿ ಡೇ ಫಿಕ್ಸ್ ಮಾಡಿಟ್ಟಿದ್ದಾರೆ. ಸೊ ಇದು ವಿಮೆನ್ಸ್ ಡೇಗೆ ಸ್ಪೆಷಲ್ ಆಫರ್ ಕೊಟ್ಟಿರೋದು ಏನೋ ಒಂಥರ ಗ್ರೇಟ್ ಫೀಲ್ ಆಗುತ್ತೆ. ಸಾಧನೆ ಇರಲಿ ಇಲ್ಲದೇ ಇರಲಿ, ನಮಗೆ ಜನ್ಮ ಕೊಟ್ಟವಳು ಹೆಣ್ಣು. ಅಕ್ಕ ತಂಗಿಯಾಗಿ, ಮಗಳಾಗಿ ಪ್ರೀತಿ ತೋರಿಸಿದವಳು ಹೆಣ್ಣು. ಗೆಳತಿಯಾಗಿ, ಹೆಂಡತಿಯಾಗಿ ಪುರುಷನ ಬೆನ್ನೆಲುಬು ಆದವಳು ಈ ಹೆಣ್ಣು. ಎಲ್ಲಾ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಶರಣು ಹಂಪಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಸದ್ಯ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.